ಕಾಮ್ಯಾನಾಂ ಕರ್ಮಣಂ ನಶ್ಯಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಃ. ಅಂದರೆ ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಇನ್ನು ಇದನ್ನು ಸಾಮಾನ್ಯವಾಗಿ ಅರ್ಥೈಸಿಕೊಳ್ಳಬೇಕಾದರೆ ಹೇಳುತ್ತೇನೆ ಕೇಳಿ. ಫಲಾಪೇಕ್ಷೆಯಿಂದ ಅಂದರೆ ನಾವು ಕೆಲಸ ಮಾಡೋದ್ರಿಂದ ಏನಾದರೂ ಬರುತ್ತೆ, ನಮಗೆ ಕೆಲಸ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂತ ಇಟ್ಕೊಂಡು ಅದೇ ಮೆಂಟಾಲಿಟಿ ಇಟ್ಕೊಂಡು ಕೆಲಸ ಮಾಡೋದನ್ನು ಬಿಟ್ಟು ಬಿಡಬೇಕು. ಇದು ಇದರ ಅರ್ಥ. ಆದರೆ ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಮಾಡುವ ಕೆಲಸಗಳನ್ನು ಬಿಡಬೇಕಾಗಿಲ್ಲ. ಅಂದರೆ ದೊಡ್ಡ ಮಟ್ಟದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ, ದೊಡ್ಡ ಮಟ್ಟದ ಒಂದು ಆಧ್ಯಾತ್ಮಿಕ ಜ್ಞಾನದ ಸಂಪಾದನೆಗಾಗಿ ನಾರ್ಮಲ್ ಆಗಿ ಮಾಡುವ ಕೆಲಸಗಳನ್ನು ಬಿಟ್ಟು ಬಿಡಬೇಕಾಗಿಲ್ಲ ಅಂತ ಇದೆ. ಅದು ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟ ಮಾಡದಿದೆ. ಯಾವುದಾದರೊಂದು ನಿರ್ದಿಷ್ಟ ಉದ್ದೇಶದಿಂದ ಯಜ್ಞ ಮಾಡಲು ವಿವಿಧ ರೀತಿಗಳನ್ನು ವೈದಿಕ ಸಾಹಿತ್ಯದಲ್ಲಿ ಹೇಳಿದೆ. ಯಾವುದಾದರೊಂದು ನಿರ್ದಿಷ್ಟ ಉದ್ದೇಶದಿಂದ ಅಂದರೆ ಯಜ್ಞ ಮಾಡಲು ಏನೋ ಒಂದು ನೀವು ಸಾಧಿಸಬೇಕು ಅನ್ನೋ ಛಲ ಇದ್ದಾಗ ವಿವಿಧ ರೀತಿಗಳಲ್ಲಿ ಬೇರೆ ಬೇರೆ ಹಂತವಾಗಿ ಬೇರೆ ಬೇರೆ ದಾರಿ ತೋರಿಸುವ ಮೂಲಕ ವೈದಿಕ ಸಾಹಿತ್ಯದಲ್ಲಿ ಹೇಳಿದೆ. ಅಂದರೆ ಭಗವದ್ಗೀತೆ, ವೇದ, ಉಪನಿಷತ್ತುಗಳಲ್ಲಿ ಹೇಳಿದೆ. ಒಳ್ಳೆಯ ಮಗನನ್ನು ಪಡೆಯಲು ಅಥವಾ ಮೇಲಿನ ಲೋಕಗಳಿಗೆ ಏರಲು ಮಾಡಬೇಕಾದ ಕೆಲವು ಯಜ್ಞಗಳಿವೆ. ಅಂದರೆ ಒಳ್ಳೆಯ ಮಗನಿಂದ ಪಡೆದ್ರೆ ಅಪ್ಪನಿಗೆ ಒಳ್ಳೆಯ ಹೆಸರು ಸಿಗುತ್ತೆ ಅಂತ ಇದರ ಅರ್ಥ. ಅಥವಾ ಮೇಲಿನ ಲೋಕ ಅಂದರೆ ದೇವಲೋಕಕ್ಕೆ, ಸ್ವರ್ಗಕ್ಕೆ ತಲುಪಬೇಕಾದ್ರೆ ಮಾಡಬೇಕಂತ ಕೆಲಸ ಕಾರ್ಯಗಳು ಇವುಗಳು. ಅವು ಎಲ್ಲ ವೇದ, ಉಪನಿಷತ್ತು, ಭಗವದ್ಗೀತೆಯಲ್ಲೆಲ್ಲ ಇದೆ. ಆದರೆ ಬಯಕೆಗಳಿಂದ ಪ್ರೇರೇಪಿತವಾದ ಯಜ್ಞಗಳನ್ನು ನಿಲ್ಲಿಸಬೇಕು. ಅಂದರೆ ನೀವು ಬಯಕೆಗಳನ್ನಿಟ್ಕೊಂಡು, ನೀವು ಬಯಕೆ ಅಂದರೆ ಆಸೆಗಳನ್ನಿಟ್ಕೊಂಡು, ಆಸೆಗಳಿಂದ ಪ್ರೇರಿತವಾಗಿ, ಈಗ ಯಾರೋ ಒಬ್ಬ ದುಡಿತಾವನೆ, ಮೇಲೆ ಹೋದ, ಅವನು ಹೊಸ ಬಿಲ್ಡಿಂಗ್ ಕಟ್ದ, ಕಾರ್ ತಗೊಂಡ, ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತೆಲ್ಲ ಆಗುತ್ತೆ. ಅವಾಗ ನೀವು ಅವನು ಪ್ರೇರೇಪಿತವಾಗಿ ಅವನನ್ನು ನೋಡಿಕೊಂಡು ಆಸೆ ಇಟ್ಕೊಂಡು ಮಾಡಬೇಕಾದ ಆಸೆಗಳು ಅವನ ಪರನೆ ಮಾಡೋದು ಕೆಲಸಗಳನ್ನು ಬಿಟ್ಬಿಡಬೇಕು. ಅದನ್ನು ನಿಲ್ಲಿಸಬೇಕಂತ ಇದೆ. ತನ್ನ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳಲು ಅಥವಾ ಆಧ್ಯಾತ್ಮಿಕ ವಿಜ್ಞಾನಗಳಲ್ಲಿ ಮುಂದುವರಿಯಲು ಮಾಡುವ ಯಜ್ಞಗಳನ್ನು ಬಿಡಬಾರದು. ಅಂದರೆ ನಮ್ಮ ಮನಸ್ಸನ್ನು, ಹೃದಯ ಅಂದರೆ ಮನಸ್ಸು, ಶುದ್ಧಿ ಮಾಡಿಕೊಳ್ಳೋದಂದರೆ ಒಳಗೊಂದು ಹೊರಗೊಂದು ಇಟ್ಕೊಳ್ದಲೆ ಒಳಗೆ ತನ್ನ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಬೇಕು. ಅಂದರೆ ಯಾವುದೇ ರೀತಿ ಕೆಟ್ಟ ಯೋಚನೆಗಳು ಬರದಂಗೆ ಯಾವಾಗಲೂ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಂಡಿದ್ರೆ ಮತ್ತು ಶ್ರೀಕೃಷ್ಣನನ್ನು ನೆನೆಸ್ಕೊಳ್ತಾ ಇದ್ದರೆ, ಅಂದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದುವರೆದರೆ, ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮುಂದುವರಿಯಲು ಮಾಡುವ ಯಜ್ಞಗಳನ್ನು ಬಿಡಬಾರದು ಅಂತ ಇದೆ. ಓಕೆನಾ? ಇದು ಇದರ ಅರ್ಥ. ನನ್ನ ಪ್ರಕಾರ ಹೇಳಿದ್ದೀನಿ ಇದರ ಅರ್ಥ.